ಹೆಸರು ಶ್ರೀನಿವಾಸ್ ಬಾಲಚಂದ್ರ ಸವರ್ಟ್ಗಿ ಅಂತೇಳಿ, ಗರ್ಜೂರು ಗ್ರಾಮ. ನಾವು ಅಕ್ಟೋಬರ್ 10 ಪ್ಲಾಂಟೇಶನ್ ಮಾಡಿದ್ವಿ ರೀ. ಪ್ಲಾಂಟೇಶನ್ ಮಾಡಿದ ಒಂದು ತಿಂಗಳಿಗೆ ನ್ಯೂಟ್ರಿ ಕ್ರಾಪ್ ಅವರ ಇದು ಹ್ಯೂಮಿಕ್ ಜೆಲ್ನ ಪ್ಲಸ್ ಡ್ರೆಂಚಿಂಗ್ ಮಾಡಿದ್ವಿ. ಆ ನಂತರ ಡ್ರೆಂಚ್ ಮಾಡಿದ ಒಂದು ತಿಂಗಳ ನಂತರ ಇದು ನ್ಯೂಟ್ರಿ ಕ್ರಾಪ್ ಅವರ ಬ್ಲ್ಯಾಕ್ ಜಮ್ಮ ಮತ್ತು ಮಿಕ್ಸ್ ಗೊಬ್ಬರ ಹಾಕ್ಕೊಂಡು ಇದು ಗೊಬ್ಬರ ಕಟ್ಕೊಂಡು 1ನೇ ಡೋಸ. ಆನಂತರ ಇವಾಗ ಮೇ ತಿಂಗಳದೊಳಗೆ ಸೆಕೆಂಡ್ ಡೋಸ ಉನ್ನತಿ ಪ್ಲಸ್ ಗೊಬ್ಬರ ಹಾಕ್ಕೊಂಡೇವೆ ರೀ. ಮತ್ತು ಇವಾಗ ನಾವು ಬ್ಲ್ಯಾಕ್ ಜಮ್ ಗೊಬ್ಬರ ಹಾಕಿದ ನಂತರ ನಮಗೆ ಮರಿ ಸಂಖ್ಯೆ ಈ ಥರ ಚೇಂಜ್ ಆಗಿದೆ. ಇದು ಇರೋದು ಒಂದೇ ಗಡ್ಡೆ ಇದೆ. ಮತ್ತು ನಾವು ಉನ್ನತಿ ಗೊಬ್ಬರ ಯೂಸ್ ಮಾಡಿಂದ ಈ ಥರ ಗರಿ ಶೈನಿಂಗ್ ಇದೆ, ಅಗಲಿದೆ, ಕಲರ್ ಕಳ್ಕೊಂಡಿಲ್ಲ, ಈ ಥರ ಇದೆ ನೋಡಿ ಸರ. ಮತ್ತು ಇವಾಗ ನಮ್ಮದು ಕಬ್ಬು ಒಂದು 6 ತಿಂಗಳದ ಕಬ್ಬಿದೆ. ನಾವು ಈ ಗಂಟೆ ಎಷ್ಟು ಅದಾವ ಅಂತಂದು ನೋಡೋಣ. 1 2 3 4 5 6 7 ಇದ್ರೊಳಗೆ 1 2 3 4 5 6 7 8 9 ಗಂಟೆ 10 ಎವರೇಜ್ 9-10 ಗಂಟೆ. ಮುಂಚೆಕ್ಕೆ ಎಲ್ಲ ರೈತರು ಯೂಸ್ ಮಾಡೋಂಗೆ ಯೂರಿಯಾನ ಮತ್ತು ಇದು DAP ಗೊಬ್ಬರನ ಯೂಸ್ ಮಾಡ್ತಾಯಿದ್ವಿ ರೀ. ಈಗ ನಂತರ ಏನು ಮಾಡಾಕತ್ವಿ, ಈ ಮಿಕ್ಸ್ ಗೊಬ್ಬರನ ಮತ್ತು ಈ ನ್ಯೂಟ್ರಿಕ್ರಾಪ್ ಕಂಪ್ನಿಯವರು ಏನೋ ಸಪ್ಲಿಮೆಂಟ್ಸ್ ಅದಾವ ಗೊಬ್ಬರ ಅದಾವಲ್ಲ ಅವನ್ನೆಲ್ಲ ಯೂಸ್ ಮಾಡತ್ವಿ. ಅವ್ನು ಯೂಸ್ ಮಾಡಿದಾಗಿಂದ ನಮ್ಗೆ ಕಬ್ಬು ರಿಸಲ್ಟ್ನು ಚಲೋ ಬಂದೈತಿ. ಆ ಯೂರಿಯಾ ಮತ್ತು DAP ಮೇಲಿಂದ ಡಿಪೆಂಡೆನ್ಸಿ ಕಡಿಮೆ ಆಗೈತಿ. ಹಂಗಾಗಿ ಎಲ್ಲ ರೈತರ ಈ ಮಿಕ್ಸ್ ಗೊಬ್ಬರನ ಆದಷ್ಟು ಯೂಸ್ ಮಾಡಬೇಕಂತ ಹೇಳ್ತೀವಿ. ಗೊಬ್ಬರ ಬೇಕಂತ ನಿಮ್ಗೆ ಮಲ್ಲಿಕಾರ್ಜುನ್ ರೈತ ಸೇವಾ ಕೇಂದ್ರ ಬೆಳವಡಿ, ಅಲ್ಲಿ ಹೋದ್ರೆ ಈ ಮಿಕ್ಸ್ ಗೊಬ್ಬರ ಎಲ್ಲ ಥರ ಗೊಬ್ಬರ ಸಿಗುತ್ತೆ. ಎಲ್ಲ ರೈತರು ಆ ಗೊಬ್ಬರ ಹಾಕ್ಕೊಂಡು ರಿಸಲ್ಟ್ಸ್ ಚೆನ್ನಾಗಿ ತೊಗೋಬೋದು ರೀ ಮತ್ತು ಯೂಸು ಮಾಡ್ಬೋದು.